ಆದರಣೆ ಮಾಡ್ತಾ ಇಲ್ಲ. ತೋರಿಸೋದು SC ST, ಬಳಕೆ ಮಾಡೋದು ಬೇರೆದಕ್ಕೆ. ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ, ಕೈ ಮುಗ್ದು, ಎಲ್ಲಾತ್ರಲ್ಲೂ ತಿಂತಾ ಇದ್ದೀರಾ. ನಿಮ್ಮನ್ ಬಿಡಿ, ನಿಮ್ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಬೆಂಗಳೂರು ಬರ್ಕೊಟ್ರು ನಿಮಗೆ ಸಾಲ್ತಾ ಇಲ್ಲ, ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ, ಬೆಂಗಳೂರು BDA ಬರ್ಕೊಟ್ರು ಸಾಲ್ತಾ ಇಲ್ಲ, BMRDA ಸಾಲ್ತಾ ಇಲ್ಲ, BWSSB ಸಾಲ್ತಾ ಇಲ್ಲ. ಅಪಾರ್ಟ್ಮೆಂಟ್ಸ್ಗಳವರಂತೂ ಓಡೋಗ್ಬಿಡ್ತಾವ್ರ, ಅಡಿಗೆ ₹100 ಕೊಡಕ್ಕಾಗದೆ. ಇನ್ ಎಷ್ಟು ಬೇಕು ನಿಮಗೆ? ಮಾಲ್ಗಳು ಸಾಲ್ತಾ ಇಲ್ಲ, ಭೂಮಿಗಳು ಸಾಲ್ತಾ ಇಲ್ಲ. ಇನ್ನೇನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ? ಏನ್ ಬರ್ಕೊಂಡಿದ್ದೀರಿ ನೀವು? ಇದು ನಾನು ಕಮಿಷನ್ ಕುಮಾರ್ ಅಂತ ಬರ್ಕೊಂಡಿದ್ದೀನಿ. ಕಮಿಷನ್ ಅಲ್ಲಿ ನಾನು ರಾಜಕುಮಾರ್ ಅಂತ ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ, ಕನ್ನಡಕ್ಕೊಬ್ಬನೇ ರಾಜಕುಮಾರ, ಅವ್ರನ್ನ ಮೀರ್ಸುವಂತ ರಾಜಕುಮಾರ, ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕಷ್ಟೇನೆ. ಇನ್ನೇನಾರು ಇವತ್ತಿಲ್ಲಿ ಮಾತಾಡಿದ್ದೀನಿ, ದಯವಿಟ್ಟು ನನ್ನ ಮೇಲೆ ಯಾವ್ದು ರೇಪ್ ಕೇಸ್ ಹಾಕ್ಬಿಡ್ರಿ. ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ, ನಿಮ್ಮ ಒಳ್ಳೆತನ, ನಿಮ್ಮ ಮುಗ್ಧತೆ, ಕಾಯ್ದೆನ ದುರುಪಯೋಗ ಪಡಿಸ್ಕೊಳ್ಳಂತ ಇದ್ದಾರೆ. ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು, ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಬೇಡಿ. ಶಿವಕುಮಾರ್ ಅವರೇ, ರೇಪ್ ಕೇಸ್ ಹಾಕ್ಬೇಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀನಿ. ಮೊನ್ನೆಲ್ಲ ಜೈಲಿಗೆ ಕಳಿಸಿದ್ದೀರಿ, ಇನ್ನೂ ತಿರುಗಿ ನಿಮ್ಮನ್ನ ಮಾತಾಡಬೇಕು ಅಂತ ಅನ್ನಿಸಿದ್ರೇನೆ ಭಯ, ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ. ಈ ಸಾರಿ ಏನು ಕಳ್ಸಲ್ಲ ಅನ್ಕೊಂತೀನಿ. ಕಳಿಸ್ತೀರಾ? ನೀವು ನೋಡಿದ್ರೆ ನಿಮ್ ನೋಟನೇ ಭಯ ನನಗೆ. ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ, SC ST ಹಣನ ದುರುಪಯೋಗ ಪಡಿಸ್ಕೊಂಡ್ರೆ, ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ, ಯಮಲೋಕದಲ್ಲಿ ಎಣ್ಣೆಯಲ್ಲಿ ಹಾಕ್ಸುಟ್ರು ಪಾಪ ಹೋಗಲ್ಲ ನಿಮಗೆ. ಬಿಟ್ಬಿಡಿ, ಅವ್ರನ್ನ ತೊಂದರೆ ಮಾಡಬೇಡ್ರಿ. ಅವ್ರ ಅಭಿವೃದ್ಧಿಗೆ ಇಟ್ಟಿರೋ ಹಣ ಅವ್ರಿಗೆ ಕೊಡಿ. ಅದನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕೊಂತೀರಿ? ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ. ಬೆಂಗಳೂರು ಇವತ್ತು ಗಬ್ಬೆದೋಗ್ಬಿಟ್ಟಿದೆ. ಬೆಂಗಳೂರಿಗೆ ಅನುದಾನ ಇಲ್ಲ. ನಾವು ಬೆಂಗಳೂರು ಶಾಸಕರು, ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ. ನಮ್ಮದಾದ್ರೂ ಇರಲಿ, ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾಪ ಅವ್ರು ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ. ಯಾಕಂದ್ರೆ ಎಲ್ಲ ಇವ್ರು ಕೆಳಗಡೆ ಸೇರ್ಕೊಂಡ್ಬಿಟ್ಟವ್ರೆ. ಅವ್ರೇನ್ ಮಾಡ್ತಾರೆ? ಆಸ್ಥಾನ ಕವಿಗಳ ತರ ಇವ್ರೇನ್ ಮಾಡಿದ್ರು ಹೂ 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 ಅನ್ಬೇಕಷ್ಟೇ. ಇಂಥ ಪರಿಸ್ಥಿತಿ ಬಂದೈತೆ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ SC ST ಹಣನ ವರ್ಗಾವಣೆ ಮಾಡೋದಾಗ್ಲಿ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರ್ಕಾರ ತೆಗೆಯೋದ್ರ ಕಡೆ ಗಮನ ಕೊಡೋಣ. ನಾವೆಲ್ಲ ಒಗ್ಗಟ್ಟಾಗಿರೋಂಥ ಶಬ್ದ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಮುನರತ್ನಮ್ಮ ಅವ್ರಿಗೆ. ಈಗ ತಾನೇ ಆಗಮಿಸಿದಂತ ಎಲ್ಲ